ಹರಿ ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಕೃಷ್ಣ ಪರಮಾತ್ಮನು ಬಾಲಲೀಲೆಗಳನ್ನಾಡುವಾಗ ಒಮ್ಮೆ ಬೆಣ್ಣೆಯನ್ನು ಕದ್ದು ಸಿಕ್ಕಿಬಿದ್ದ. ಆ ಸಿಕ್ಕಿಬಿದ್ದ ಕ್ಷಣ ಗೋಪಿಯರೆಲ್ಲ ಸೇರಿ ಕೃಷ್ಣನನ್ನು ಎಳೆದುಕೊಂಡು ಬಂದು ಆ ಯಶೋದೆ ಮಾತೆಗೆ ಒಪ್ಪಿಸಿದ್ರು. ನೋಡ್ ನಿನ್ನ ಕೃಷ್ಣ ಬೆಣ್ಣೆಯನ್ನು ಕದ್ದಿದ್ದಾನೆ. ಈ ತಾಯಿಗೋ ಒಂದು ಕಡೆಯಿಂದ ಸಿಟ್ಟು. ಕೃಷ್ಣನನ್ನು ಕರೆದು ಕೇಳ್ತಾಳೆ, ಕೃಷ್ಣ ನೀನು ಬೆಣ್ಣೆಯನ್ನು ಕದ್ದದ್ದು ಹೌದಾ? ಅದಕ್ಕೆ ನಮ್ಮ ಕೃಷ್ಣ ಆ ಇನ್ನೋಸೆಂಟ್ ಆದ ಮಗುವನ್ನೆತ್ತಿಕೊಂಡು, ಅಮ್ಮ ನಾನು ಬೆಣ್ಣೆಯನ್ನು ಕದಿಲಿಲ್ಲಮ್ಮ, ಅದರ ಆ ಕ್ವಾಲಿಟಿ ಚೆಕ್ ಮಾಡ್ತಿದ್ದೆ, ಅದರ ಪರಿಶೀಲನೆಯನ್ನು ಮಾಡ್ತಿದ್ದೆ ಎಂಬುದಾಗಿ ಹೇಳಿದೆ. ಈಗ ಈ ಮಾತನ್ನು ಹೇಳಿದ ಕ್ಷಣ ತಾಯಿ ಕೋಪ ತೋರಿಸಬೇಕೋ ಅಥವಾ ಮುದ್ದು ಮುದ್ದಾದಂತಹ ಮಗುವನ್ನು ನೋಡಿ ನಗಬೇಕೋ ಒಂದೂ ಅರಿಯದ ಹಾಗೆ ನಿಂತು ಬಿಟ್ಲಂತೆ. ಇದೇ ವಿಚಾರವನ್ನ ದಾಸರು ತಮ್ಮ ಕೀರ್ತನೆಗಳಲ್ಲಿ ಹೇಳಿದ್ದಾರೆ. ಎಲ್ಲಾಡಿ ಬಂದೆಯೋ ರಂಗಯ್ಯ, ಎಲ್ಲಾಡಿ ಬಂದೆಯೋ ಕೃಷ್ಣಯ್ಯ, ಎಲ್ಲಾಡಿ ಬಂದೆಯೋ ಮುದ್ದು ರಂಗಯ್ಯ ನೀ, ಎಲ್ಲಾಡಿ ಬಂದೆಯೋ ಮುದ್ದು ರಂಗಯ್ಯ, ಎಲ್ಲಾಡಿ ಬಂದೆಯೋ ಎನ್ನ ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂದೆಯೋ ರಂಗಯ್ಯ, ಎಲ್ಲಾಡಿ ಬಂದೆಯೋ ಕೃಷ್ಣಯ್ಯ. ಆಲಯದೊಳಗೆ ನೀನಾಡದೆ ಬೆಣ್ಣೆ ಹಾಲು ಸಕ್ಕರೆ ನೀನೊಲ್ಲದೆ, ಚಿಕ್ಕ ಬಾಲಯರೊಳು ನೀನಾಡದೆ, ಚಿಕ್ಕ ಬಾಲಯರೊಳು ನೀನಾಡದೆ, ಬಾಲಯ್ಯ ನೀ ಎನ್ನ ಕಣ್ಣ ಮುಂದಾಡದೆ. ಇಂತಹ ಈ ಲೀಲೆಗಳನ್ನು ಕೇಳುವುದರಿಂದ ನಮ್ಮ ಮನಸ್ಸಿನಲ್ಲಿ ಭಗವಂತನ ಮೇಲೆ ಒಂದು ಸುದೃಢವಾದಂತಹ ಸ್ನೇಹ ಜಾಗೃತವಾಗ್ತದೆ. ಅದನ್ನೇ ಜ್ಞಾನಿಗಳು ಋಷಿಮುನಿಗಳು ಭಕ್ತಿ ಎಂಬುದಾಗಿ ಕರೆಯತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಭಗವಂತನ ಈ ಮುದ್ದು ಮುದ್ದಾದಂತಹ ಕಥೆಗಳನ್ನ ನಾವು ಕೇಳಬೇಕು. ಹರಿ ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ನಮ್ಮ ಕೃಷ್ಣ ಪರಮಾತ್ಮನು ಬಾಲಲೀಲೆಗಳನ್ನಾಡುವಾಗ